ಧ್ವಜ, ವಜ್ರಾಯುಧ, ಅಂಕುಶ ಮತ್ತು ಕಮಲ ಪುಷ್ಪಗಳು ಭಗವಂತನ ಪಾದ ಕಮಲಗಳ ಚಿಹ್ನೆಗಳಾಗಿದ್ದು ಆ ಲಕ್ಷಣಗಳಿಂದ ವಿಭೂಷಿತಳಾಗಿ 3 ಲೋಕಗಳ ಭಾಗ್ಯವನ್ನು ಕ್ರಮಿಸುವ ವಿಶಿಷ್ಟ ಶಕ್ತಿಯನ್ನು ನಾನು ಹೊಂದಿದ್ದವಳಾಗಿದ್ದೆ. ಯಾವಾಗ ಕೃಷ್ಣ ನನ್ನ ಭೂಮಿಯ ಮೇಲೆ ನಡೆಯುತ್ತಿದ್ದಾಗ ಅವನ ಪಾದ ಚಿಹ್ನೆಗಳಿದೆ. ಧ್ವಜ ವಜ್ರಾಂಕುಶಾಂಭೋಜೈಶ್ ಚಿಹ್ನಿತೈರ್ ಅಂಗ್ರಿಭಿರ್ವ್ರಜಂ ಶೋಭಯಂತೋ ಮಹಾತ್ಮಾನೌ ಸಾನುಕ್ರೋಶ ಸ್ಮಿತೇಕ್ಷಣೌ ಉದಾರ ರುಚಿರ ಕ್ರೀಡೌ ಸ್ರಗ್ವಿನೌ ವನಮಾಲಿನೌ ಪುಣ್ಯ ಗಂಧಾನುಲಿಪ್ತಾಂಗೌ ಸ್ನಾತೌ ವಿರಜವಾಸಸೌ. ಸೊ ಅಕ್ರೂರ ಯಾವಾಗ ಬರ್ತಾನೆ ಕೃಷ್ಣ ಮತ್ತು ಬಲರಾಮನ್ನ ಕಂಸನ ಹತ್ರ ಕರ್ಕೊಂಡು ಹೋಗಕ್ಕೆ, ಆ ಒಂದು ಚಿತ್ರಣ ಕೊಡ್ತಾರೆ ಭಾಗವತದಲ್ಲಿ. ದದರ್ಶ ಕೃಷ್ಣ ರಾಮಂಚ ವ್ರಜೇ ಗೋದೋಹನಂ ಗತೌ. ಅವ್ರು ಜಸ್ಟ್ ಇವಾಗ ತಾನೇ ಆ ಒಂದು ದನ ಕರುಗಳನ್ನು ಮೇಯಿಸೋದನ್ನ ಮುಗಿಸಿ ಮನೆಗೆ ಬಂದಿದ್ದಾರೆ ಕೃಷ್ಣ ಬಲರಾಮರು. ಹೇಗೆ ಸುಶೋಭಿತವಾಗಿ ಕಾಣಿಸ್ತಾ ಇದ್ದಾರೆ ಅಂತ ವರ್ಣನೆ ಇದೆ ಅಲ್ಲಿ. ಸೊ ಆ ಒಂದು ಇದರಲ್ಲಿ ಹೇಳ್ತಾರೆ, ಧ್ವಜ ವಜ್ರಾಂಕುಶಾಂಭೋಜೈ ಚಿಹ್ನಿತೈರ್ ಅಂಗ್ರಿಭಿರ್ವ್ರಜಂ. ಅವರ ಒಂದು ಪಾದಗಳ ಚಿಹ್ನೆಗಳನ್ನು ಅವರು ಎಲ್ಲಾ ಭೂಮಿಯ ಮೇಲೆ ನಡೆದಾಡಿ ಬಂದಿದ್ದಾರೆ. ಇಲ್ಲಿ ಅಲ್ಲೆಲ್ಲ ಬಿಟ್ಟು ಬಂದಿದ್ದಾರೆ ಚಿಹ್ನೆಗಳನ್ನ ಬಿಟ್ಟು. ಸೊ ಅಂತಹ ಒಂದು ಚಿಹ್ನೆಗಳು ಆ ಭೂಮಿಯನ್ನು ಸುಶೋಭಿತವಾಗಿ ಕಂಗೊಳಿಸ್ತಾ ಇದ್ವು. ಸೊ ಅಲ್ಲಿ ಅದನ್ನು ನೆನೆಸ್ಕೊಂಡು ಭೂಮಿ ಹೇಳ್ತಾ ಇದ್ದಾರೆ, ಆದ್ರೆ ಕೊನೆಯಲ್ಲಿ ನಾನು ಎಷ್ಟೊಂದು ಅದೃಷ್ಟವಂತಳೆಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಭಗವಂತ ನನ್ನನ್ನು ಬಿಟ್ಟು ಹೋದನು. ಇಷ್ಟು ಅದೃಷ್ಟವಂತಳಾಗಿದ್ದೀನಲ್ಲ ಅಂತ ಅನ್ಸ್ಕೊಳ್ಬೇಕಾದ್ರೆ ಭಗವಂತ ಬಿಟ್ಟು ಹೋಗ್ಬಿಟ್ಟ. ಅದಕ್ಕೋಸ್ಕರ ಚಿಂತೆ ಮಾಡ್ತಾ ಇದ್ದಾಳೆ. ಹೇ ಧರ್ಮ ಪುರುಷನೇ, ನಾಸ್ತಿಕ ಜನರ ಅನಗತ್ಯ ಅಕ್ಷೋಹಿಣಿ ಸೇನಾಭಾರದಿಂದ ನಾನು ತೊಂದರೆಗೆ ಈಡಾಗಿದ್ದೆ. ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ಆ ಭಾರದಿಂದ ನಾನು ಮುಕ್ತಳಾದೆ. ಹಾಗೆಯೇ ನೀನು ಸಹ ದುಸ್ಥಿತಿಯಲ್ಲಿದ್ದು ಕಾಲ್ಬಲ ಕಳೆದುಕೊಂಡು ದುರ್ಬಲನಾಗಿದ್ದೆ. ಹೀಗಾಗಿ ನಿನ್ನನ್ನು ಮುಕ್ತಗೊಳಿಸಲು ಶ್ರೀಕೃಷ್ಣನು ಅಂತಃಶಕ್ತಿಯಿಂದ ಯದುವಂಶದಲ್ಲಿ ಅವತರಿಸಿದನು. ಇಬ್ಬರ ಎಷ್ಟೊಂದು ಕನೆಕ್ಷನ್ ಇದೆ ನೋಡಿ, ಭೂಮಿ ಮತ್ತೆ ಧರ್ಮ ಎರಡರ ನಡುವೆ ಬಹಳ ಕನೆಕ್ಷನ್ ಇದೆ. ಯಾವಾಗ ಭೂಮಿಯ ಮೇಲೆ ಭಾರ ಹೆಚ್ಚಾಗುತ್ತೆ? ಅಧರ್ಮ ಇದ್ದಾಗ. ಧರ್ಮ ಇದ್ದಾಗ ಭೂಮಿ ಅದೃಷ್ಟವಂತಳಾಗ್ತಾಳೆ, ಕಂಗೊಳಿಸುತ್ತಾಳೆ. ಒಂದು ಕೃಷ್ಣನ ದೃಷ್ಟಿ ಬಿದ್ರೆ ಭೂಮಿ ಸುಶೋಭಿತವಾಗುತ್ತಾಳೆ. ವನಾದ್ರಿ ನದ್ಯುಧನ್ವಂತೋ ಹೇದಂತೆ ತವ ವೀಕ್ಷಿತೈ. ಸೊ ಕುಂತಿ ಮಹಾರಾಣಿ ಕೂಡ ಹೇಳ್ತಾ ಇದ್ದಾಳೆ, ನಿನ್ನ ಒಂದು ದೃಷ್ಟಿ ನಮ್ಮ ಒಂದು ಸಾಮ್ರಾಜ್ಯದ ಮೇಲೆ ಬಿದ್ದಿದ್ದರಿಂದ ವನ, ನದಿ, ಅದ್ರಿ, ಪರ್ವತಗಳು ಅದೆಲ್ಲಾನು ಸುಶೋಭಿತವಾಗಿದೆ. ಹೇದಂತೆ ತವ ವೀಕ್ಷಿತೈ, ನಿನ್ನ ಒಂದು ಕಣ್ಣೋಟದಿಂದ ವೀಕ್ಷಣೆಯಿಂದ ಇದೆಲ್ಲ ಸುಶೋಭಿತವಾಗಿದೆ. ನೀನು ಇಲ್ಲ ಅಂದ್ರೆ ಮತ್ತೆ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಇವನ್ ಕುಂತಿ ಮಹಾರಾಣಿ ಅದೇ ಒಂದು ಪ್ರಾರ್ಥನೆಯಲ್ಲಿ ಹೇಳ್ತಾಳೆ, ಯಾವಾಗ ಭೂಮಿಯ ಮೇಲೆ ಭಾರ ಹೆಚ್ಚಾಗಿತ್ತೋ ಅವಾಗ ನೀನು ಬಂದೆ. ಸೀದಂತ್ಯ ಭೂರಿ ಭಾರೇಣ ಜಾತೋ ಹ್ಯಾತ್ಮ ಭುವಾರ್ತಿತಃ. ಸೊ ಯಾವಾಗ ಈ ಒಂದು ದುಷ್ಟ ರಾಜರು ಅಕ್ಷೋಹಿಣಿ ಸೇನಾ ಭಾರದಿಂದ ತೊಂದರೆಗೆ ಈಡು ಮಾಡಿದ್ರು ಭೂಮಿಯನ್ನ, ಎಲ್ಲ ಒಂದು ಅಧರ್ಮ ಒಂದು ಆಚಾರಗಳು, ಜರಾಸಂಧ ಆಗಿರ್ಲಿ, ಕಂಸ ಆಗಿರ್ಲಿ, ಎಷ್ಟೊಂದು ರಾಕ್ಷಸರು ಅವ್ರ ಜೊತೆಗೂಡಿ ಒಂದು ಅಧರ್ಮವನ್ನು ಹೆಚ್ಚು ಮಾಡಿದ್ರು ಭೂಮಿ ಮೇಲೆ. ಅಂತ ಒಂದು ಸ್ಥಿತಿಯಲ್ಲಿ ಭೂಮಿ ಆಕಳಾಗಿ ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಬ್ರಹ್ಮನಿಗೆ. ಅವಾಗ ಬ್ರಹ್ಮ ಏನ್ ಮಾಡ್ತಾನೆ, ಎಲ್ಲಾ ದೇವತೆಗಳ ಜೊತೆ ಹೋಗಿ ಕ್ಷೀರಸಾಗರಕ್ಕೆ ಹೋಗ್ತಾನೆ ಪ್ರಾರ್ಥನೆ ಮಾಡೋದಕ್ಕೆ. ಪುರುಷ ಸೂಕ್ತ ಅದೆಲ್ಲ ಒಂದು ಪ್ರಾರ್ಥನೆ ಮಾಡಿದ್ಮೇಲೆ ಭಗವಂತ ಬರ್ತಾನ ಮುಂದೆ? ಬರಲ್ಲ. ಬ್ರಹ್ಮ ಅವಾಗ ಧ್ಯಾನ ಮಾಡಕ್ ಕೂಡ್ತಾನೆ. ಅವಾಗ ಬ್ರಹ್ಮನ ಮನಸ್ಸಿನಲ್ಲಿ, ಹೃದಯದೊಳಗಡೆ ಭಗವಂತ ಡೈರೆಕ್ಷನ್ ಕೊಡ್ತಾನೆ.
ಆಜ್ಞೆ ಕೊಡ್ತಾನೆ ಏನ್ ಮಾಡ್ಬೇಕು ಅಂತ. ಅವಾಗ ಬ್ರಹ್ಮನಿಗೆ ಜ್ಞಾನೋದಯ ಆದ್ಮೇಲೆ ಬ್ರಹ್ಮ ಎಲ್ಲಾ ದೇವತೆಗಳಿಗೆ ಹೇಳ್ತಾನೆ, ನಿಮ್ಗೆ ಹೆದರಬೇಕಾದ ಏನು ಅವಶ್ಯಕತೆ ಇಲ್ಲ. ಭಗವಂತ ಇಮಿಡಿಯೇಟ್ ಆಗಿ ಭೂಮಿ ಮೇಲೆ ಅವತಾರ ತಗೊಳ್ತಾನೆ. ನೀವು ಕೂಡ ಎಲ್ಲರೂ ಯದು ವಂಶದಲ್ಲಿ ಜನ್ಮ ತಗೊಳ್ಳಿ, ಆ ದೇವರ ಒಂದು ಕಾರ್ಯಕ್ಕೆ ಸಹಾಯ ಮಾಡಿ ಅಂತ. ರಾಮಚಂದ್ರ ಕೂಡ ಬರ್ಬೇಕಾದ್ರೆ ಎಲ್ಲಾ ದೇವತೆಗಳು ಯಾವ ವಂಶದಲ್ಲಿ ಹುಟ್ಟಿದ್ರು? ಸೂರ್ಯವಂಶ ಅಷ್ಟೇ ಅಲ್ಲ, ವಾನರ ಜಾತಿಯಲ್ಲಿ ಹುಟ್ಟಿದ್ರು. ವಾನರ ಸೈನ್ಯ, ವಾನರರಾಗಿ ಹುಟ್ಟಿದ್ರು. ಇಂದ್ರ, ವಾಲಿ, ಸುಗ್ರೀವ ಅದೆಲ್ಲ ಆಗಿ ಹುಟ್ಟಿದ್ರು. ಸೊ ಆತರ ಯಾವಾಗ್ಲೂ ಆಗ್ಲಿ ದೇವರು ಬರ್ತಾನಂದ್ರೆ ಅವನ ಒಂದು ಎಲ್ಲಾ ಸಹಚರರು ಬರ್ತಾರೆ. ಚೈತನ್ಯ ಮಹಾಪ್ರಭು ಬಂದಾಗ, ಹರಿದಾಸ್ ಠಾಕೂರ್, ನಿತ್ಯಾನಂದ ಪ್ರಭು, ಶ್ರೀವಾಸ್ ಪಂಡಿತ್, ಗದಾಧರ್ ಪಂಡಿತ್, ಅದ್ವೈತ ಆಚಾರ್ಯ ಎಲ್ಲರೂ ಬಂದ್ರು. ಎಲ್ಲ ಮತ್ತೆ ದೇವತೆಗಳು ಕೂಡ ಅವತಾರ ಆಗಿ ಬೇರೆ ಬೇರೆ ಭಕ್ತರಾಗಿ ಬರ್ತಾರೆ. ಸೊ ಈ ತರ ಯಾವಾಗ್ಲೂ ಭಗವಂತ ಬಂದ್ರೆ ಅವನ ಒಂದು ಅನುಯಾಯಿಗಳು ಕೂಡ ಬರ್ತಾರೆ. ಭಗವಂತ ಬಂದ್ರೆ ಭೂಮಿಯ ಭಾರ ಕಡಿಮೆ ಯಾಕಾಗುತ್ತೆ ಅಂದ್ರೆ ಇದೇ ಒಂದು ಕಾರಣ. ಧರ್ಮದ ಒಂದು ರಕ್ಷಣೆ ಆಗುತ್ತೆ. ಧರ್ಮದ ರಕ್ಷಣೆ ಆದ್ರೆ ಭೂಮಿಯ ಭಾರ ಕಡಿಮೆ ಆಗುತ್ತೆ, ಭೂಮಿ ಸಮೃದ್ಧವಾಗುತ್ತೆ. ಅದೇ ಕನೆಕ್ಷನ್ ಇಲ್ಲಿ. ಧರ್ಮ ಮತ್ತೆ ಇದು ಭೂಮಿ ಯಾಕೆ ಆಕಳು ಮತ್ತು ಎತ್ತಾಗಿ ಕನ್ವರ್ಸೇಷನ್ ಆಗ್ತಾ ಇದೆ? ಎರಡು ಬೇಕು ನಮ್ಗೆ ಜೀವನ ಮಾಡೋದಕ್ಕೆ. ಒಂದಿದ್ರೆ ಒಂದಿಲ್ಲ ಅಂತಂದ್ರೆ ನಡೆಯಲ್ಲ. ಅದಕ್ಕೆ ಎರಡು ನೋಡಿ ಎಷ್ಟು ಚೆನ್ನಾಗಿ ಭಾಗವತ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಆ ದೇವೋತ್ತಮ ಪರಮ ಪುರುಷನ ವಿರಹದ ನೋವನ್ನು ಯಾರು ತಾನೇ ತಾಳಬಲ್ಲರು? ನೋಡಿ ಎಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಭೂಮಿಗೆ. ನಮ್ಗೆ ಎಷ್ಟಿದೆ? ವಿರಹದ ನೋವನ್ನು ತಾಳಕ್ಕಾಗ್ತಾ ಇಲ್ಲ ಭೂಮಿಗೆ. ನಮಗೆ ಕೃಷ್ಣನ ನೆನಪು ಮಾಡೋದಕ್ಕೆ ಟೈಮ್ ಇಲ್ಲ. ಆತ ತನ್ನ ಮಧುರ ಪ್ರೇಮದ ಮಂದಹಾಸದಿಂದ, ಉಲ್ಲಾಸಪೂರ್ಣ ಕುಡಿ ನೋಟದಿಂದ ಮತ್ತು ಹೃದಯಕ್ಕೆ ತಾಕುವ ನಿವೇದನೆಗಳಿಂದ ಸತ್ಯಭಾಮೆಯಂತಹ ಪ್ರಿಯತಮೆಯರ ಗಾಂಭೀರ್ಯವನ್ನು, ತೀವ್ರ ಕ್ರೋಧವನ್ನು ಗೆಲ್ಲಬಲ್ಲವನಾಗಿದ್ದನು. ನನ್ನ ಮೇಲೆ ಆತ ನಡೆದಾಡಿದಾಗ ಆತನ ಪಾದ ಕಮಲಗಳ ಧೂಳಿನಲ್ಲಿ ಮುಳುಗಿ ನಾನು ಪುನೀತಳಾದೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಕೂಡ ಹೇಳ್ತಾರೆ, ಅದು ಶಿಕ್ಷಾಷ್ಟಕ ಇದರಲ್ಲಿ, ತವ ಪಾದ ಪಂಕಜ ಸ್ಥಿತ ಧೂಳಿ ಸದೃಶಂ ವಿಚಿಂತಯ. ಸೊ ನನ್ನನ್ನು ನಿನ್ನ ಪಾದ ಕಮಲದಲ್ಲಿರುವಂತ ಧೂಳಿನ ಹಾಗೆ ಯೋಚನೆ ಇದು ಕನ್ಸಿಡರ್ ಮಾಡು, ವಿಚಿಂತಯ. ಅದೇ ಕೂಡ ಇಲ್ಲಿ ನೋಡಿ, ಧೂಳಿನಲ್ಲಿ ಮುಳುಗಿ ನಾನು ಪುನೀತಳಾದೆ. ಇಲ್ಲಿ ನನ್ನ ಮೇಲೆ ಸಮೃದ್ಧವಾಗಿ ಬೆಳೆದಿದ್ದ ಹುಲ್ಲು ಆ ಸಂತೋಷದಿಂದ ನಾನು ರೋಮಾಂಚಿತಳಾಗಿದ್ದೇನೋ ಎನ್ನುವಂತೆ ಕಾಣುತ್ತಿತ್ತು. ಎಲ್ಲಾ ಹುಲ್ಲು ಕಟ್ಟಿಗಳು ಕೂಡ ಸ್ಟ್ರೇಟ್ ಆಗಿ ನಿಂತಿದ್ದು. ಅದ್ ಹೆಂಗ್ ಕಾಣಿಸ್ತಾ ಇತ್ತು ಅಂದ್ರೆ, ನಾವು ಈಗ ರೋಮಾಂಚಿತವಾದಾಗ ಕೂದಲು ಕೂಡ ನಿಂದಿರ್ತಾವೆ ಹಿಂಗೆ ಸ್ಟ್ರೇಟ್ ಆಗಿ. ಆ ತರ ಹುಲ್ಲು ಕಟ್ಟಿಗಳು ಸ್ಟ್ರೇಟ್ ಆಗಿ ನಿಂತಿದ್ದನ್ನ ಇದಕ್ಕೆ ಕಂಪೇರ್ ಮಾಡ್ತಾ ಇದ್ದಾಳೆ ಭೂಮಿ ತಾಯಿ. ಅಷ್ಟೊಂದು ಸಮೃದ್ಧವಾಗಿ ಹುಲ್ಲು ಕಡಿಗಳು ಕೂಡ ಬೆಳೆದಿದ್ವು. ಸೊ ಇಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಭೂಮಿಗೂ ಕೂಡ ದೇವರ ಮೇಲೆ. ಹೀಗೆ ಭೂಮಿಯು ಮತ್ತು ಧರ್ಮ ಪುರುಷನು ಸಂವಾದದಲ್ಲಿ ತೊಡಗಿದ್ದಾಗ ರಾಜರ್ಷಿ ಪರೀಕ್ಷಿತ್ ಮಹಾರಾಜನು ಪೂರ್ವ ವಾಹಿನಿಯಾದ ಸರಸ್ವತಿ ನದಿ ತೀರವನ್ನು ತಲುಪಿದನು. ಸೊ ತಲುಪಿದಾಗ ಈ ಒಂದು ಸಂಭಾಷಣೆ ನೋಡ್ತಾ ಇರ್ಬೇಕಾದ್ರೆ ಅವನಿಗೆ ಇವರಿಬ್ರೇ ಕಾಣಿಸ್ಲಿಲ್ಲ. ಯಾರು ಕಾಣಿಸಿದ್ರು? ಕಲಿಪುರುಷನು ಕಾಣಿಸ್ತಾನೆ. ಪರೀಕ್ಷಿತ ಮಹಾರಾಜನು ಸರಸ್ವತಿ ನದಿಯ ತೀರವನ್ನು ತಲುಪಿದಾಗ ಅಲ್ಲಿ ಅಧಮನಾದ ಒಬ್ಬ ಶೂದ್ರನು ರಾಜನ ವೇಷವನ್ನು ಧರಿಸಿಕೊಂಡಿದ್ದನು. ಅವನು ತನ್ನ ಕೈಯಲ್ಲಿ ಏನ್ ಹಾಕೊಂಡಿದ್ದ? ಕತ್ತರಿ ಅಥವಾ ದೊಣ್ಣೆಯನ್ನು ಹಿಡಿದುಕೊಂಡು ಅನಾಥವಾಗಿದ್ದ ಒಂದು ಹಸುವನ್ನು ಎತ್ತನ್ನು ಹೊಡೆಯುತ್ತಿದ್ದನು.
ಅದನ್ನು ಪರೀಕ್ಷಿತ ಮಹಾರಾಜನು ನೋಡುತ್ತಾನೆ. ಆ ಎತ್ತು ಹೇಗಿತ್ತು ಅಂದ್ರೆ ಬಿಳಿಯ ತಾವರೆಯಂತೆ ಬೆಳ್ಳಗಿತ್ತು. ಬಿಳಿಯ ತಾವರೆಯಂತೆ. ಅದನ್ನ ಮೃಣಾಲ ಧವಲಂ ಅಂತ ಹೇಳ್ತಾರೆ. ಮೃಣಾಲಿನಿ ಅಂತ ಹೆಸರು ಕೂಡ ಇರುತ್ತೆ. ಮೃಣಾಲ ಧವಲಂ. ಧವಲ ಅಂದ್ರೆ ವೈಟ್, ಮೃಣಾಲ ಅಂದ್ರೆ ಲೋಟಸ್, ತಾವರೆ. ಶೂದ್ರನು ಹೊಡೆಯುತ್ತಿದ್ದುದರಿಂದ ಅದು ಹೆದರಿ ಗಡಗಡನೆ ನಡುಗುತ್ತಿತ್ತು. ಒಂದು ಕಾಲಿನ ಮೇಲೆ ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡುತ್ತಿತ್ತು. ಅಷ್ಟರ ಮಟ್ಟಿಗೆ ಅದು ಭಯಗೊಂಡಿತ್ತು. ಹಸುವು ಧರ್ಮ ತತ್ವಗಳನ್ನು ಕರೆಯುವುದು ಆದುದರಿಂದ ಅದು ಪ್ರಯೋಜನಕಾರಿ. ಹಸು ಕೂಡ ಪ್ರಯೋಜನಕಾರಿ. ಆದ್ರೆ ಈಗ ನಿರ್ಗತಿಕವಾಗಿದೆ, ಕರುವಿಲ್ಲದಿದೆ. ಕರು ಕೂಡ ಇಲ್ಲ. ಅದ್ರ ಜೊತೆ ಕರು ಕಳೆದುಕೊಂಡು ಹೇಗೆ ದುಃಖಿತವಾಗಿರುತ್ತೋ ಹಸು, ಆ ತರ ಭೂಮಿ ದುಃಖಿತವಾಗಿದೆ. ಶೂದ್ರನು ಅದರ ಕಾಲುಗಳಿಗೆ ಮತ್ತೆ ಮತ್ತೆ ಹೊಡೆಯುತ್ತಿದ್ದಾನೆ. ಕಣ್ಣೀರನ್ನು ಸುರಿಸುತ್ತಿದೆ. ದುರ್ಬಲವಾಗಿದೆ, ದುಃಖ ಪಡುತ್ತಿದೆ. ನೆಲದಲ್ಲಿ ಹುಲ್ಲಿಗಾಗಿ ತಡುಕಾಡುತ್ತಿದೆ. ಹುಲ್ಲು ಕೂಡ ಸಿಗ್ತಾ ಇಲ್ಲ ಅದಕ್ಕೆ. ಇವಾಗ ನೋಡಿ, ಎಲ್ಲ ಹಸು ಕರುಗಳು ಪ್ಲಾಸ್ಟಿಕ್ ತಿಂತಾ ಇದಾವೆ ರೋಡಲ್ಲಿ. ಹುಲ್ಲೇ ಇಲ್ಲ, ಅಂತ ಸ್ಥಿತಿ ಬಂದಿದೆ ಕಲಿಯುಗದಲ್ಲಿ. ಪರೀಕ್ಷಿತ್ ಮಹಾರಾಜನು ಚಿನ್ನದ ಹೊದಿಕೆಯ ರಥದಲ್ಲಿ ಕುಳಿತವನಾಗಿ, ಬಿಲ್ಲು ಬಾಣಗಳಿಂದ ಸುಸಜ್ಜಿತನಾಗಿ, ಗುಡುಗಿನ ಗರ್ಜನೆಯ ಧ್ವನಿಯ ಮಾತಿನಿಂದ ಅವನನ್ನು, ಆ ಶೂದ್ರನನ್ನು ಕುರಿತು ಹೀಗೆ ಪ್ರಶ್ನಿಸಿದನು. ಎಲ್ಲೋ ನೀನು ಯಾರು? ಬಲಿಷ್ಠನಂತೆ ಕಾಣಿಸಿಕೊಂಡು ನನ್ನ ರಕ್ಷಣೆಯಲ್ಲಿರುವ ಬಲಹೀನರನ್ನು ಕೊಲ್ಲುತ್ತಿರುವೆಯಲ್ಲ. ಉಡುಗೆ ತೊಡುಗೆಯಲ್ಲಿ ರಾಜನ ಹಾಗೆ ಕಾಣುತ್ತಿರುವಿ. ಆದರೆ ನೀನು ಮಾಡುವ ಕಾರ್ಯದಿಂದ ನೀನು ದ್ವಿಜರಾದ ಕ್ಷತ್ರಿಯರ ತತ್ವಗಳಿಗೆ ವಿರೋಧಿಯಾಗಿರುವೆ ಅಂತ ಬೈತಾ ಇದ್ದೇನೆ. ಹೇ ಕ್ರೂರನೇ, ಶ್ರೀಕೃಷ್ಣನು ಮತ್ತು ಗಾಂಡೀವವೆಂಬ ಬಿಲ್ಲಿನಿಂದ ಕೂಡಿ ಅರ್ಜುನನು ಕಾಣಿಸದೇ ಇರುವುದರಿಂದ ಒಂದು ಬಡಪಾಯಿ ಹಸುವನ್ನು ಹೊಡೆಯುವ ಧೈರ್ಯ ಮಾಡಿರುವೆಯಲ್ಲ. ಮುಗ್ಧ ಪ್ರಾಣಿಯಾದ ಹಸುವನ್ನು ಏಕಾಂತ ಸ್ಥಳದಲ್ಲಿ ಹೊಡೆಯುತ್ತಿರುವ ನೀನು ಅಪರಾಧಿ. ಆದುದರಿಂದ ವಧೆಗೆ ಅರ್ಹನಾಗಿರುವೆ ಅಂತ ಪರೀಕ್ಷಿತ ಮಹಾರಾಜ ಆ ಒಂದು ಮೇಘ ಗಾಂಭೀರ್ಯ ಧ್ವನಿಯಿಂದ ಬೈತಾ ಇದ್ದಾನೆ ಆ ಒಂದು ಶೂದ್ರನನ್ನ, ಕಲಿಪುರುಷನನ್ನ. ಅದಾದ್ಮೇಲೆ ಫಸ್ಟ್ ಏನ್ ಮಾಡ್ದ, ಇದೆಲ್ಲಾ ಸೀನ್ ನೋಡ್ದ. ಏಕೆ ಹಸು ಮತ್ತು ಧರ್ಮ ಸಂಭಾಷಣೆ ನಡೀತಾ ಇದೆ, ಅದರ ಜೊತೆಗೆ ಈ ಒಂದು ಶೂದ್ರ ಅಥವಾ ಕಲಿಪುರುಷ ಅವ್ರನ್ನ ಹೊಡಿತಾ ಇದ್ದಾನೆ. ಇದೆಲ್ಲ ಒಂದು ಚಿತ್ರಣ ನೋಡ್ತಾನೆ ಪರೀಕ್ಷಿತ್ ಮಹಾರಾಜ ತನ್ನ ಚಿನ್ನದ ರಥದಲ್ಲಿ ಕುಳಿತುಕೊಂಡು. ಫಸ್ಟ್ ಏನ್ ಮಾಡ್ತಾನೆ, ಬೈತಾನೆ, ಶಿಕ್ಷೆ ಕೊಡ್ತಾ ಇದ್ದಾನೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಇವತ್ತಿನ ಒಂದು ಶ್ಲೋಕ ಧರ್ಮಕ್ಕೆ ಕ್ವಶನ್ ಮಾಡ್ತಾ ಇದ್ದಾನೆ. ಎತ್ತನ್ನು ಕುರಿತು ಕೇಳ್ತಾನೆ, ನೀನು ಯಾರು? ಬಿಳಿಯ ತಾವರೆಯಂತೆ ಬೆಳ್ಳಗಿರುವ ಋಷಭವೇ ಅಥವಾ ಯಾವುದಾದರೂ ದೇವತೆಯೇ ಅಂತ ಕೇಳ್ತಾ ಇದ್ದಾನೆ. 3 ಪಾದಗಳು ಇಲ್ಲದೆ ಒಂದೇ ಪಾದದಲ್ಲಿ ಚಲಿಸುತ್ತಿರುವ ನೀನು ಎತ್ತಿನ ರೂಪದಲ್ಲಿ ನನಗೆ ದುಃಖವನ್ನು ಉಂಟು ಮಾಡುವ ದೇವತೆಯೋ ಅಂತ ಕೇಳ್ತಾ ಇದ್ದಾನೆ. ಆ ಒಂದು ಎತ್ತು ಎಷ್ಟು ಸುಂದರವಾಗಿದೆ, ಎಷ್ಟು ಸಹಿಷ್ಣುತವಾಗಿದೆ. ಎಲ್ಲಾ ದೇವತೆಗಳ ಒಂದು ಕ್ವಾಲಿಟೀಸ್, ಗುಣಗಳು ಇದೆ ಇದರಲ್ಲಿದೆ. ನಮ್ಗೆ ಒಂದು ಶ್ಲೋಕ ಕೂಡ ಇದೆ, ಯಸ್ಯಾಸ್ತಿ ಭಕ್ತಿರ್ ಭಗವತ್ ಅಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ ಹರಾವ ಭಕ್ತಸ್ಯ ಕುತಃ ಮಹತ್ಗುಣ. ಸೊ ಎಲ್ಲಾ ದೇವತೆಗಳ ಒಂದು ಗುಣಗಳು ಎಲ್ಲಿ ನೆಲೆಸಿರುತ್ತವೆ ಅಂದ್ರೆ ಎಲ್ಲಿ ಭಗವದ್ ಭಕ್ತಿ ನಡೆಯುತ್ತೋ ಅಲ್ಲಿ. ಯಸ್ಯಾ ಅಸ್ತಿ, ಯಸ್ಯ ಅಂದ್ರೆ ಯಾರ ಭಕ್ತಿ, ಭಗವಂತ. ಯಸ್ಯ ಅಸ್ತಿ ಭಗವದ್ ಭಕ್ತಿ ಅಕಿಂಚನ ಸರ್ವೈರ್ ಗುಣೈಸ್ತತ್ರ ಸಮಾಸತೆ ಸುರಾಹ. ಸರ್ವೈರ್ ಗುಣ, ಎಲ್ಲಾ ಗುಣಗಳು ಕೂಡ ಅಲ್ಲಿ ನೆಲೆ ಮಾಡುತ್ತವೆ ಎಲ್ಲಿ ಭಗವದ್ ಭಕ್ತಿ ನಡೆಯುತ್ತೋ. ಭಗವದ್ ಭಕ್ತಿ ಯಾರು ಮಾಡ್ತಾರೆ? ದೇವತೆಗಳು ಮಾಡ್ತಾರೆ. ದೇವತೆಗಳಲ್ಲಿ ಎಂಥ ಗುಣಗಳಿದೆಯೋ ಅವ್ರು ಮಾಡ್ತಾರೆ. ಅದಕ್ಕೆ ಇಲ್ಲಿ ನೋಡಿ,
ಆ ಒಂದು ಸಹಿಷ್ಣುತೆ, ಆ ಒಂದು ಸ್ಥಿತಿಯಲ್ಲಿ ಇದ್ದು ಕೂಡ ಇನ್ನೊಬ್ಬರಿಗೆ ಫರ್ಗಿವ್ನೆಸ್, ಕ್ಷಮೆ ಅಂತ ಎಲ್ಲಾ ಗುಣಗಳನ್ನು ವ್ಯಕ್ತ ಮಾಡ್ತಿರುವಂತ ಋಷಭ ದೇವತೆ ತರ ಕಾಣಿಸ್ತಾ ಇದೆ ಪರೀಕ್ಷಿತ್ ಮಹಾರಾಜನಿಗೆ. ಅದು ಕೂಡ ನೋಡ್ಬೋದು ಇಲ್ಲಿ ನಾವು. ಅಲ್ಲಿವರೆಗೂ ಪರೀಕ್ಷಿತನ ಕಾಲದವರೆಗೂ ಇಂತ ಒಂದು ಘಟನೆ ಎಲ್ಲೆಲ್ಲೂ ನಡೆದಿರ್ಲಿಲ್ಲ. ಯಾರು ಕೂಡ ಹಸುಗಳನ್ನ ಆ ತರ ದಂಡನೆ ಮಾಡಿರ್ಲಿಲ್ಲ. ಎಲ್ಲಾರು ಅಷ್ಟೊಂದು ರೆಸ್ಪೆಕ್ಟ್, ಗೌರವದಿಂದ ನೋಡ್ಕೊಳ್ತಾ ಇದ್ರು ಅವ್ರನ್ನ. ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಅವರು ಟ್ರೀಟ್ ಮಾಡ್ತಾ ಇದ್ರು. ಆದ್ರೆ ಇಂತ ಒಂದು ದೃಶ್ಯ ಅವನಿಗೆ ಫಸ್ಟ್ ಟೈಮ್ ಸರ್ಪ್ರೈಸ್, ಅವನಿಗೆ ಆಶ್ಚರ್ಯ. ನಮಗೆ ಎಷ್ಟು ಆಶ್ಚರ್ಯ ಆಗುತ್ತೆ, ನಮಗೆ ಪ್ರತಿದಿನ ಈ ಒಂದು ಘಟನೆ ನಡೀತಾ ಇರೋದು ಕಾಣಿಸುತ್ತೆ. ಅದಕ್ಕೆ ನಮ್ಗೆ ಆಶ್ಚರ್ಯ ಅಂತ ಏನು ಅನ್ಸೋದೇ ಇಲ್ಲ ಅಲ್ವಾ. ಎಲ್ಲ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಲ್ಲು ತಗೊಂಡು ನಾಯಿಗೆ ಹೊಡಿಸ್ತಾರೆ, ಹಸುವಿಗೆ ಹೊಡಿತಾರೆ. ಸೊ ಇದೆಲ್ಲ ಒಂದು ಕಾಮನ್ ಆಗ್ಬಿಟ್ಟಿದೆ ನಮ್ಗೆ. ಅದಕ್ಕೆ ಆಶ್ಚರ್ಯ ಅಂತ ನಮ್ಗೇನು ಅನ್ಸೋದಿಲ್ಲ. ಆದ್ರೆ ಇಲ್ಲಿ ಪರೀಕ್ಷಕನಿಗೆ ಈ ದೃಶ್ಯವನ್ನು ನೋಡಿ ಆಶ್ಚರ್ಯವಾಯಿತು ಅಂತ ಬರೆದಿದ್ದಾರೆ. ಈ ಭೂಲೋಕವು, ಪರೀಕ್ಷಿತ್ ಮಹಾರಾಜ್ ಹೇಳ್ತಾನೆ, ಈ ಭೂಲೋಕವು ಕುರು ವಂಶದ ರಾಜರ ಭುಜದಂಡದಿಂದ ಸುರಕ್ಷಿತವಾಗಿರುವುದು. ಕುರು ವಂಶದ ರಾಜರು ಯಾರು? ಅರ್ಜುನ, ಪಾಂಡವರು ಎಲ್ಲರೂ ಅಲ್ವಾ, ಧರ್ಮರಾಜ, ಯುಧಿಷ್ಠಿರ, ಅವರೆಲ್ಲರೂ ಎಷ್ಟೊಂದು ಸ್ಟ್ರಿಕ್ಟ್ ಆಗಿ ಧರ್ಮವನ್ನು ಪಾಲನೆ ಮಾಡಿದ್ರು ಅಂದ್ರೆ ಯಾವುದೇ ತರದ ಒಂದು ಅವ್ಯಸ್ತ ಇದು ಘಟನೆಗಳು ಇರ್ತಾ ಇರ್ಲಿಲ್ಲ ರಾಜ್ಯದಲ್ಲಿ. ಎಲ್ಲವೂ ಕೂಡ ತುಂಬಾ ಸ್ವಚ್ಛವಾಗಿ ರಾಜ್ಯಭಾರ ನಡೀತಾ ಇತ್ತು. ಅವರ ಒಂದು ಭುಜದಂಡದಿಂದ ಸುರಕ್ಷಿತವಾಗಿತ್ತು. ಹೀಗಿರುವಾಗ ಅಂತಹ ಸ್ಥಿತಿಯಲ್ಲಿ ಮೊದಲ ಬಾರಿಗೆ ಈಗ ಕಣ್ಣಲ್ಲಿ ನೀರು ತುಂಬಿ ದುಃಖಿಸುತ್ತಿರುವ ನಿನ್ನನ್ನು ನಾನು ಕಾಣುತ್ತಿರುವೆ. ಇದುವರೆಗೆ ಈ ಲೋಕದಲ್ಲಿ ರಾಜರ ಉಪೇಕ್ಷೆಯಿಂದ ಯಾರೂ ಕೂಡ ಕಣ್ಣೀರನ್ನು ಸುರಿಸಿರಲಿಲ್ಲ. ಸರ್ಕಾರದ ಮೊದಲ ಕರ್ತವ್ಯ ಅಂದ್ರೆ ಏನು? ಪ್ರಜೆಗಳ ರಕ್ಷಣೆ. ಪ್ರಜೆಗಳು ಯಾರು? ಮಾನವರಷ್ಟೇನಾ? ಇಲ್ಲ, ಪ್ರಾಣಿಗಳು ಕೂಡ ಪ್ರಜೆಗಳು. ಆದ್ರೆ ಈಗಿನ ಒಂದು ರಾಜ್ಯ ಸರ್ಕಾರಗಳು ಪ್ರಾಣಿಗಳನ್ನ ಒಂದು ಇದಕ್ಕೆ ಕಳಿಸ್ತವೆ, ಏನಂತಾರೆ, ಸ್ಲಾಟರ್ ಹೌಸ್, ವಧೆಗಾರರಿಗೆ ಕಳಿಸ್ತಾ ಇದ್ದಾರೆ. ಆದ್ರೆ ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾರೆ. ಪ್ರಜೆಗಳು ಕೂಡ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ ಅವರು ಫುಲ್ಲಿ ಅಲ್ವಾ. ಏನೋ ಒಂದು ರೂಲ್ಸ್ ಇದೆ, ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ. ಆಹಾರ, ಹಸಿವಿದೆ, ಏನಂತಾರೆ, ಜಾಬ್ಸ್ ಇಲ್ಲ, ನಿರುದ್ಯೋಗ ಇದೆ, ಎಲ್ಲ ಇದೆ. ಯಾಕೆ ಇಷ್ಟೆಲ್ಲ ಕಷ್ಟಗಳು ಭೂಮಿ ಮೇಲೆ ಕಾಣ್ತಾ ಇದೀವಿ ಅಂದ್ರೆ ಭಗವದ್ಭಕ್ತಿ ಮಿಸ್ ಆಗಿದೆ. ಭಗವದ್ಭಕ್ತಿಯಿಂದ ಎಲ್ಲರೂ ವಿಮುಖರಾಗಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಅಧರ್ಮ ತಾಂಡವ ಆಡ್ತಾ ಇದೆ ಹಲವಾರು ರೀತಿಯಲ್ಲಿ. ಈ ಒಂದು ವಿಷಯದಲ್ಲಿ ಸರ್ಕಾರಕ್ಕೆ ತಾರತಮ್ಯ ಅಥವಾ ಪಕ್ಷಪಾತ ಇರಕೂಡದು. ಕಲಿಯುಗದಲ್ಲಿ ರಾಜ್ಯದವರೇ ವ್ಯವಸ್ಥಿತವಾಗಿ ನಡೆಸುವ ಪ್ರಾಣಿವಧೆಯನ್ನು ನೋಡುವುದು ಶುದ್ಧವಾದ ಅಂತಃಕರಣ ಉಳ್ಳವನಿಗೆ ಭೀಕರವೇ ಸರಿ. ಎತ್ತಿನ ಕಣ್ಣಿನಲ್ಲಿ ನೀರನ್ನು ಕಂಡು ಪರೀಕ್ಷಿತನಿಗೆ ವಿಷಾದವಾಯಿತು. ತನ್ನ ಉತ್ತಮ ರಾಜ್ಯದಲ್ಲಿ ಎಂದೂ ನಡೆದಿರದ ಇಂತಹ ಸಂಗತಿಗೆ ಆಶ್ಚರ್ಯಪಟ್ಟನು. ಆ ಕಾಲದಲ್ಲಿ ಪ್ರಾಣಿ ರಕ್ಷಣೆ ಎಂಬುದು ಮನುಷ್ಯರಿಗೂ ಪ್ರಾಣಿಗಳು ಸಮಾನವಾಗಿ ದೊರೆಯುತ್ತಿತ್ತು. ಅದು ದೇವರ ರಾಜ್ಯದ ರೀತಿ. ರಾಮ ರಾಜ್ಯ ಅಂತ ಕೂಡ ನಾವು ಹೇಳ್ತೇವೆ. ದೇವರ ರಾಜ್ಯ, ರಾಮ ದೇವರು, ದೇವರ ರಾಜ್ಯದ ರೀತಿ ಹೇಗೆ ಅಂದ್ರೆ ಎಲ್ಲ ಒಂದು 84 ಲಕ್ಷ ಜೀವರಾಶಿಗಳು ಕೂಡ ಭಗವಂತನ ಅಂಶಗಳು ಅಂತ ನೋಡುವುದು. ಎಲ್ಲರಿಗೂ ಸಮಾನವಾದ ವ್ಯವಸ್ಥೆಗಳನ್ನು ಮತ್ತು ಫೆಸಿಲಿಟೀಸ್, ಸೌಲಭ್ಯಗಳನ್ನು ಒದಗಿಸುವುದು. ಇದು ನಿಜವಾದ ದೇವರ ರಾಜ್ಯದ ರೀತಿ. ಇವಾಗ ನಾವು ನೋಡ್ತೇವೆ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಆಮೇಲೆ ಸತ್ಯಯುಗ ಇತ್ತು. ಒಂದು ಅದ್ಭುತ ಉದಾಹರಣೆ ಇದೆ. ಸತ್ಯಯುಗದಲ್ಲಿ ಏನ್ ಮಾಡ್ತಾರೆ, ದೇವತೆಗಳು ಮತ್ತು ಅಸುರರು ಬೇರೆ ಬೇರೆ ಗ್ರಹದಲ್ಲಿ ಇರ್ತಾರೆ. ನೀವು ನೋಡಿರ್ಬೋದು, ಇದು
ವರಾಹ ಅವತಾರ, ವರಾಹ ದ್ವಾದಶಿ ಅಂತ ನಾವು ಸೆಲಿಬ್ರೇಟ್ ಮಾಡಿದ್ವಿ, ಆಚರಣೆ ಮಾಡಿದ್ವಿ. ಅದಾದ್ಮೇಲೆ ನಿತ್ಯಾನಂದ ತ್ರಯೋದಶಿ ಕೂಡ ಮಾಡಿದ್ವಿ. ಸೊ ವರಾಹ ದ್ವಾದಶಿಯಲ್ಲಿ ನೋಡ್ಬೋದು ವರಾಹ ದೇವರು, ಆಮೇಲೆ ಇಲ್ಲಿ ಹಿರಣ್ಯಾಕ್ಷ ರಾಕ್ಷಸ, ಭೂಮಿಯಲ್ಲಿದ್ದ ಹಿರಣ್ಯಾಕ್ಷ. ಆಮೇಲೆ ವರಾಹ ದೇವರು ಗರ್ಭೋದಕ ಸಾಗರದಲ್ಲಿ ಅವರು ಉತ್ಪತ್ತಿ ಆಗ್ತಾರೆ, ಬ್ರಹ್ಮ ದೇವರ ಇದರಿಂದ ಕಿವಿಯಿಂದ. ಸೊ ಅವತ್ತು ಏನಾಗುತ್ತೆ ಅಂದ್ರೆ ನೋಡ್ಬೋದು, ಈ ತರ ನಾವು ಬೇರೆ ಬೇರೆ ಗ್ರಹಗಳಲ್ಲಿ ಇರುವಂತ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಯುದ್ಧ ನಡೀತಾ ಇತ್ತು. ಆ ಒಂದು ಉದಾಹರಣೆಗಳು ಮತ್ತೆ ಆ ಒಂದು ಲೀಲೆಗಳನ್ನ ನಾವು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ತ್ರೇತಾಯುಗದಲ್ಲಿ ಏನಾಯ್ತು ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ, ಅದೇ ಒಂದು ಭೂಲೋಕದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ, ರಾಮ ಇಂಡಿಯಾದಲ್ಲಿ, ಅವರು ಶ್ರೀಲಂಕಾದಲ್ಲಿ ರಾವಣ. ಸೊ ಅದರ ನಡುವೆ ಯುದ್ಧ ಆಯಿತು. ರಾಮ ಇಲ್ಲಿಂದ ಒಂದು ಸೇತುವೆ ಕಟ್ಟಿ ಶ್ರೀಲಂಕಾಕ್ಕೆ ಹೋಗ್ಬೇಕಾಯ್ತು. ಸೊ ಈ ತರ ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇತ್ತು. ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ನಾವು ನೋಡ್ಬೋದು, ಒಂದೇ ಒಂದು ಕುಟುಂಬದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಧರ್ಮ ಯುದ್ಧ ಆಯಿತು, ಮಹಾಭಾರತ ಯುದ್ಧ. ಬೇರೆ ಬೇರೆ ಒಂದು ಜನರಲ್ಲಿ, ಆದ್ರೆ ಒಂದೇ ಕುಟುಂಬದವರಲ್ಲಿ. ಆದ್ರೆ ಕಲಿಯುಗದಲ್ಲಿ ನಮಗಿರುವಂತ ವೈರಿ ಯಾರು? ನಾವೇ ನಮ್ಮ ವೈರಿಗಳಾಗ್ಬಿಟ್ಟಿದ್ದೇವೆ. ಆ ಒಂದು ನಮ್ಮಲ್ಲೇ ಒಳ್ಳೆಯ ಗುಣಗಳು ಇದಾವೆ, ಕೆಟ್ಟ ಗುಣಗಳು ಇದಾವೆ. ಯಾರ ಜೊತೆ ಫೈಟ್ ಮಾಡ್ಬೇಕು ನಾವು? ನಮ್ಮ ಒಂದು ಅಸ್ತ್ರ ಶಸ್ತ್ರ ಯಾವುದು ಅಲ್ವಾ? ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಲಭವಾಗಿ ಮ್ಯಾನೇಜ್ಮೆಂಟ್, ಸರ್ಕಾರ, ಗವರ್ಮೆಂಟ್ ನಾವು ನಡೆಸಬಹುದು. ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗುವಂತ ಒಂದು ಸಂಗತಿನೇ ಬೇಡ ಅಲ್ವಾ? ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವರು ಕೂಡ ವೀಕ್, ನಾವು ವೀಕ್ ಅಲ್ವಾ? ವೀಕ್ ಕೆನಾಟ್ ಹೆಲ್ಪ್ ವೀಕ್. ಅದಕ್ಕೋಸ್ಕರ ನಾವು ಸ್ಟ್ರಾಂಗ್, ನಮ್ಗೆ ಯಾವ್ದು ಸ್ಟ್ರಾಂಗ್ ಬಲಶಾಲಿಯಾದ ಒಂದು ವೆಪನ್ ಬೇಕು ಈ ಕಲಿಯುಗದಲ್ಲಿ ಹೋರಾಟ ಮಾಡೋದಕ್ಕೆ ಅಂತಂದ್ರೆ ಅದು ಹರಿನಾಮ ಸಂಕೀರ್ತನೆ. ನಿತ್ಯಾನಂದ ಪ್ರಭುಗಳು ಏನ್ ಮಾಡಿದ್ರು, ಒಂದು ಒಳ್ಳೆಯ ಉದಾಹರಣೆ ನಾವು ಲೀಲೆ ನೋಡ್ಬೋದು. ಅವರು ಇದ್ದಾಗ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಆದೇಶ ಕೊಡ್ತಾರೆ, ನೀವೆಲ್ಲಾ ಜನರ ಮುಖದಲ್ಲಿ ಹರಿನಾಮದ ಒಂದು ಉಚ್ಚಾರಣೆ ಮಾಡಿಸಿ ಅಂತ. ಅದಕ್ಕೋಸ್ಕರ ಹರಿದಾಸ್ ಠಾಕೂರ್ ಮತ್ತೆ ನಿತ್ಯಾನಂದ ಪ್ರಭುಗಳು ಕೂಡಿ ಎಲ್ಲಾ ಒಂದು ನದಿಯ ಗ್ರಾಮದಲ್ಲಿ, ನದಿಯ ನಗರೆ ನಿತಾಯ್ ಅಂತ ಹೋಗ್ತಾರೆ. ಅದೊಂದು ಕೂಡ ಒಳ್ಳೆಯ ಒಂದು ವೈಷ್ಣವ ಭಜನೆ ಕೂಡ ಇದೆ. ಹರೇ ಕೃಷ್ಣ ಮಂತ್ರ ಅದನ್ನ ಎಲ್ಲರಿಗೂ ಹಂಚೋದಕ್ಕೆ ಹೋಗ್ತಾರೆ. ಆ ತರ ಹೋಗ್ಬೇಕಾದ್ರೆ ಅವ್ರು ನೋಡ್ತಾರೆ ಜಗಾಯ್ ಮತ್ತೆ ಮಾಧಾಯ್ ಅನ್ನುವಂತ ಇಬ್ರು ಅಣ್ಣ ತಮ್ಮಂದಿರು ತುಂಬಾ ಒಂದು ಕಲಹವನ್ನು ಉಂಟು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಜನರನ್ನು ನೋಡಿದ ತಕ್ಷಣ ನಿತ್ಯಾನಂದ ಪ್ರಭುಗೆ ಒಂದು ಐಡಿಯಾ ಸಿಗುತ್ತೆ. ನಾವು ಇಷ್ಟೊಂದು ಮನೆಗಳಿಗೆ ಹೋಗೋಕ್ಕಿಂತ ಮುಂಚೆ ಇವರಿಬ್ಬರನ್ನ ನಾವು ಫಸ್ಟ್ ಪ್ಯೂರಿಫೈ, ಪುನೀತರಾಗಿ ಮಾಡಿದ್ರೆ ಚೈತನ್ಯ ಮಹಾಪ್ರಭುಗಳ ಕೀರ್ತಿ ಇನ್ನೂ ಹೆಚ್ಚಾಗಿ ಅದು ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ ಅಂತ ಅವರು ಡಿಸೈಡ್ ಮಾಡ್ತಾರೆ. ಆಯ್ತು, ಇವರಿಬ್ಬರನ್ನ ನಾವು ಫಸ್ಟ್ ಡೆಲಿವರ್ ಮಾಡೋಣ, ಮುಕ್ತರನ್ನ ಮಾಡೋಣ ಅಂತ ಹೋಗ್ತಾರೆ. ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಅವತಾರ ತಗೊಂಡು ಬಂದಿದ್ದಾನೆ, ಹರಿನಾಮದ ಒಂದು ಸ್ಮರಣೆ ಮಾಡೋದ್ರಿಂದ ನಾವು ಭಗವದ್ಧಾಮಕ್ಕೆ ತೆರಳಬಹುದು, ನೀವು ಹರಿನಾಮದ ಒಂದು ಉಚ್ಚಾರಣೆ ಮಾಡಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಕೇಳಿಲ್ಲ. ಕೇಳೋದಷ್ಟೇ ಅಲ್ಲ, ಸಿಟ್ಟಿಗೆದ್ರು. ಅವರು ಸಿಟ್ಟಿಗೆದ್ದು ಅವ್ರನ್ನ ಹೊಡೆದು ಕಳಿಸ್ತಾರೆ ಫಸ್ಟ್ ದಿನ.
ನೆಕ್ಸ್ಟ್ ಡೇ ಮತ್ತೆ ಬರ್ತಾರೆ, ಮತ್ತೆ ಅವರು ನಿತ್ಯಾನಂದ ಪ್ರಭು ಹರಿದಾಸ್ ಠಾಕೂರ್ ಅವ್ರ ಹತ್ರ ಹೋಗಿ ಮತ್ತೆ ಬೇಡ್ತಾರೆ. ಮತ್ತೆ ಅವರು ಸಿಟ್ಟಿಗೆದ್ದು ಹೊಡೆಯಕ್ ಶುರು ಮಾಡ್ತಾರೆ. ಈ ಸರ್ತಿ ಏನಾಗುತ್ತೆ, ಒಂದು ಮೊಡಕೆ ಒಂದು ಪೀಸ್ ಬಿದ್ದಿರುತ್ತೆ, ಅದನ್ನ ತಗೊಂಡು ಹೊಡೆದ್ ಬಿಡ್ತಾರೆ. ಹೊಡೆದಾಗ ರಕ್ತ ಸಿಡಿಯುತ್ತೆ. ಅವಾಗ ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳಿಗೆ ನ್ಯೂಸ್ ಹೋಗುತ್ತೆ. ಹರಿದಾಸ್ ಠಾಕೂರ್ ಅವರು ಓಡಿ ಹೋಗಿ ಚೈತನ್ಯ ಮಹಾಪ್ರಭುಗೆ ಹೇಳ್ತಾರೆ ಈ ತರ ಆಗ್ತಾ ಇದೆ ಅಂತ. ಅವಾಗ ಚೈತನ್ಯ ಮಹಾಪ್ರಭುಗಳು ಕೂಡ ಅವರಿಗೆ ತುಂಬಾ ಇದಾಗುತ್ತೆ, ಕೋಪ ಬರುತ್ತೆ. ಅವರು ಓಡೋಡಿ ಬರ್ತಾರೆ. ಓಡಿ ಬಂದು ಇಮಿಡಿಯೇಟ್ ಅವ್ರಿಗೆ ಎಷ್ಟು ಸಿಟ್ಟಾಗುತ್ತೆ ಅಂದ್ರೆ ಸುದರ್ಶನ ಅಂತ ಕರೀತಾರೆ. ಸುದರ್ಶನ ಚಕ್ರನೇ ಬರುತ್ತೆ ಅಲ್ಲಿ. ಅವರಿಗೆ ಈಗೇನು ಚಕ್ರನ ಯೂಸ್ ಮಾಡ್ಕೊಂಡು ಇಬ್ಬರನ್ನು ಕತ್ತರಿಸ್ಬೇಕು. ಅವಾಗ ಚೈತನ್ಯ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಪಾದಕ್ಕೆ ಎರಗ್ತಾರೆ. ಎರಗಿ ರಿಕ್ವೆಸ್ಟ್ ಮಾಡ್ತಾರೆ, ನೋಡು ಚೈತನ್ಯ ಮಹಾಪ್ರಭು, ನೀವು ಬಂದಿರೋದೇ ಪತಿತ ಪಾವನ ಹೇತು ತವ ಅವತಾರ, ಮೋಸಂಬ ಪತಿತ ಪ್ರಭು ನಾ ಪಾಯ್ಯಾರ. ನಾವೆಲ್ಲ ಹಾಡ್ತೇವೆ ಎವ್ರಿಡೇ. ಸೊ ಪತಿತ ಪಾವನ ಹೇತು ತವ ಅವತಾರ, ಅದಕ್ಕೋಸ್ಕರ ಪತಿತರಿಗೆ ನೀನು ಅವತಾರ ಮಾಡ್ಕೊಂಡು ಬಂದಿದೀಯಾ. ನೀನು ಪತಿತರನ್ನು ನೀವು ಸಾಯಿಸ್ಬೇಕು ಅಂದ್ರೆ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾರನ್ನೂ ಸಾಯಿಸ್ಬೇಕು ನೀನು. ಯಾಕಂದ್ರೆ ಎಲ್ಲರಲ್ಲೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ವಾಸ ಮಾಡಿ ಕುಳಿತಿದ್ದಾರೆ. ಸೊ ನೀನು ಸಾಯಿಸ್ಲೇಬೇಕು ಅನ್ಕೊಂಡ್ರೆ ಎಲ್ಲಾರನ್ನೂ ಸಾಯಿಸ್ಬೇಕು ನೀನು. ಆದ್ರೆ ಅದು ನಿನ್ನ ಉದ್ದೇಶ ಅಲ್ಲ, ಬರೋದಕ್ಕೆ ಈ ಅವತಾರದ ಉದ್ದೇಶ ಅದು ಅಲ್ಲ ಅಂತ ನಿತ್ಯಾನಂದ ಪ್ರಭುಗಳು ಅವರಿಗೆ ರಿಮೈಂಡ್ ಮಾಡ್ತಾರೆ. ಅವಾಗ ಚೈತನ್ಯ ಮಹಾಪ್ರಭುಗಳಿಗೆ ಕರುಣೆ ಉಂಟಾಗುತ್ತೆ. ಅವಾಗ ನೋಡ್ತಾರೆ ಜಗಾಯ್ ಮಥಾಯ್ ಇದು ಮಾಡೋದಕ್ಕೆ ಅವರಿಬ್ರು ಶರಣಾಗತರಾಗ್ಬಿಟ್ಟಿದ್ದಾರೆ. ಅವಾಗ ಅವರು ಹೇಳ್ತಾರೆ, ಆಯ್ತು ಇವತ್ತಿದ್ದ ನೀವು ಹರಿನಾಮ ಸ್ಮರಣೆ ಶುರು ಮಾಡ್ಬೇಕು, ಮತ್ತೆ ಕೆಟ್ಟ ಕೆಲಸನ ನೀವು ಮಾಡಬಾರ್ದು. ಆ ಒಂದು ಆದೇಶದ ಮೇರೆಗೆ ನಾನು ಇದನ್ನ ಮುಕ್ತನಾಗಿ ಮಾಡ್ತೇನೆ. ಸೊ ಅವಾಗ ಅವರಿಗೆ ಡೆಲಿವರಿ ಆಗುತ್ತೆ, ಮೋಕ್ಷ ಸಿಗುತ್ತೆ. ಸೊ ಇದು ನಿತ್ಯಾನಂದ ಪ್ರಭುಗಳ ಕರುಣೆ, ಚೈತನ್ಯ ಮಹಾಪ್ರಭುಗಳ ಕರುಣೆ ನಮ್ಮೆಲ್ಲರ ಮೇಲೆ. ಅವರು ಹರಿನಾಮ ಸಂಕೀರ್ತನೆಯನ್ನ ತಗೊಂಡು ಬರ್ತಾರೆ. ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ, ರತಿನ ಜನ್ಮಿ ಲೋಕೇನೆ ತಾಯಿ. ಅಷ್ಟೆಲ್ಲ ಗೋಲೋಕದಿಂದ ಹರಿನಾಮ ಸಂಕೀರ್ತನೆಯನ್ನು ಚೈತನ್ಯ ಮಹಾಪ್ರಭುಗಳು ತಂದ ಮೇಲೂ ಕೂಡ ನಮಗೆ ಅದರಲ್ಲಿ ರತಿ ಅಂದ್ರೆ ಆಸಕ್ತಿ ಸಿಗ್ತಾ ಇಲ್ಲ. ಎಂತಹ ದುರ್ಭಾಗ್ಯ ನಮ್ದು ಅಂತ ನಾವು ಪದೇ ಪದೇ ಯೋಚನೆ ಮಾಡ್ಕೊಳ್ಬೇಕು. ಸೊ ಎಷ್ಟು ಇವಾಗ ನೋಡಿ, ಈ ಒಂದು ಎನಿಮಿ ಅಂತ ಹೇಳ್ತಾರೆ, ವೈರಿ, ಶತ್ರು ಅಥವಾ ಎಲ್ಲೇ ಇದ್ರು ಕೂಡ ಫಸ್ಟ್ ನಾವು ಶತ್ರುವಿನ ಜೊತೆ ಹೋರಾಟ ಮಾಡ್ಬೇಕು ಅಂದ್ರೆ ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕು ಅಲ್ವಾ. ಇದಿದೆ, ಕತ್ತಲೆಯಲ್ಲಿ ನೀನು ಶತ್ರುವಿನ ಹೋರಾಡ್ತಾ ಇದೀಯ, ಅದೇಂಗೆ ಸಾಧ್ಯ ಆಗುತ್ತೆ? ಫಸ್ಟ್ ನೀನು ಲೈಟ್ ಆನ್ ಮಾಡು, ಶತ್ರು ಎಲ್ಲಿದ್ದಾನೆ ಅಂತ ನೋಡು, ಅವಾಗ ನೀನು ಅಲ್ಲಿ ಹೋಗಿ ಹೋರಾಟ ಮಾಡ್ಬೋದು, ಆಮೇಲೆ ಸಫಲನಾಗ್ಬೋದು. ಇಲ್ಲ ಅಂದ್ರೆ ಹೆಂಗೆ ಸಕ್ಸಸ್ ಆಗುತ್ತೆ? ನಿಮ್ಗೆ ಆಗಲ್ಲ. ಅದೇ ತರ ನಾವು ಕೂಡ ಒಂದು ಮನಶೋಧನೆ ಮಾಡ್ಬೇಕು. ಪುರಂದರದಾಸರು ಒಂದು ಕವಿತೆ ಬರೀತಾರೆ, ಮನವ ಶೋಧಿಸಬೇಕು ನಿಚ್ಚ, ದಿನ ದಿನ ಮಾಡಿರುವ ಪಾಪ ಕರ್ಮಗಳ ವೆಚ್ಚ. ಸೊ ನಾವು ಮನವನ್ನ ಶೋಧಿಸಬೇಕು. ಪ್ರತಿದಿನ ನಾವು ಏನ್ ಮಾಡ್ತೇವೆ, ಏನು ಸರಿಯಾಗಿ ಮಾಡಿದ್ವಿ, ಏನು ತಪ್ಪಾಗಿ ಮಾಡಿದ್ವಿ, ಅದನ್ನ ನಾವು ಡಾಕ್ಯುಮೆಂಟ್ ಮಾಡ್ಬೇಕು. ಅವಾಗ ನಮ್ಗೆ ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಅದನ್ನ ನಾವು ನೋಡ್ಕೊಂಡ್ರೆ ನಮ್ಮ ಎನಿಮಿ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಅದು ಗೊತ್ತಾದ್ಮೇಲೆ ನಿಮಗೆ ಹೋರಾಟ ಮಾಡಲು ಶಕ್ತಿ ಸಿಗುತ್ತೆ. ಆಮೇಲೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಎಲ್ಲಿ ವೈರಿ ಅಡಗಿದಾನೆ ಅಲ್ಲಿ ನೀವು ನುಗ್ಗಬಹುದು. ಎಲ್ಲಾರ್ಗು ಒಂದೊಂದು ರೀತಿಯಲ್ಲಿ ಶಕ್ತಿ ಇದು ಇರ್ತಾನೆ, ವೈರಿ ಇರ್ತಾನೆ. ಕೆಲವೊಬ್ಬರಿಗೆ ನಾನು ಜಾಸ್ತಿ ಮಲಗಬೇಕು ಅಂತ ವೈರಿ, ಕೆಲವೊಬ್ಬರಿಗೆ ನಾನು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅನ್ನೋದು ವೈರಿ, ಆಲಸ್ಯ ವೈರಿ ಇದ್ದಾನೆ. ಸೊ ಈ ತರ ಎಲ್ಲಾರ್ಗು ಒಂದೊಂದು ವೈರಿ ಇರ್ತಾನೆ. ಸೊ ನಾವು ಈ ತರ ಬರೆದ್ಮೇಲೆ ಗೊತ್ತಾಗುತ್ತೆ ಎಲ್ಲಿ ನಮ್ಮ ವೈರಿ ಇದ್ದಾನೆ, ಅಡಗಿದಾನೆ, ಮನಸ್ಸಿನಲ್ಲಿದಾನೋ ಅಥವಾ ಬುದ್ಧಿಯಲ್ಲಿದಾನೋ ಅಥವಾ ಶರೀರದಲ್ಲಿದಾನೋ.
ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಿ ಮನೋಬುದ್ಧಿರ್ ಇದರಲ್ಲಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ ವಿಮೋಹಯತ್ಯೇಷ ಜ್ಞಾನಂ ಆವೃತ್ಯ ದೇಹಿನಂ. ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇದರಲ್ಲಿ ಈ ವೈರಿ ಅಡಗಿದ್ದಾನೆ ಅಂತ ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯ. ಏತೈರ್ ವಿಮೋಹಯತ್ಯೇಷ, ಅಧಿಷ್ಠಾನಂ, ಆ ವೈರಿಯ ಅಧಿಷ್ಠಾನ ಅಂದ್ರೆ ಒಂದು ವಾಸಸ್ಥಳ ಯಾವುದು ಅಂದ್ರೆ ಮನಸ್ಸು, ಬುದ್ಧಿ ಮತ್ತೆ ಇದು ಶರೀರದ ಇಂದ್ರಿಯಗಳು. ಸೊ ಇದು ಕೂಡ ನಮ್ಗೆ ಕ್ಲೂ ಕೊಟ್ಟಿದ್ದಾನೆ ಕೃಷ್ಣ, ಇಲ್ಲಿ ಅಡಗಿದೆ ವೈರಿ ಅಂತ. ಅದಕ್ಕೆ ನಾವು ಯೋಚನೆ ಮಾಡ್ಬೇಕು, ಯಾವಾಗ ಚಾಂಟಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತೀವಿ, ನಾವು ವಿಶ್ಲೇಷಣೆ ಮಾಡ್ಬೇಕು. ಎದಕ್ಕೆ ಈಗ ಹೇಳ್ತಾ ಇದೀನಿ, ನನಗೆ ರಿಯಲಿ ಟೈಮ್ ಇಲ್ವೋ ಅಥವಾ ಮೈಂಡ್ ಇಂಟ್ರೆಸ್ಟ್ ಇಲ್ವೋ ಅಥವಾ ದೇಹ ರಿಯಲಿ ಇದಾಗಿದೆ, ಶ್ರಮ ಪಟ್ಟಿದೆಯೋ ಅಥವಾ ಬುದ್ಧಿ ನನಗಿನ್ನೂ ಅರ್ಥ ಆಗಿಲ್ಲ ಅದ್ರದ್ದು ಇಂಪಾರ್ಟೆನ್ಸ್, ಅದಕ್ಕೋಸ್ಕರ ಮಾಡ್ತಾ ಇಲ್ವೋ, ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆ ಅಂತ ನೀವು ಡೈಸೆಕ್ಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಆಯ್ತು, ಇದು ನನಗೆ ಅದ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಿಲ್ಲ. ಆಯ್ತು, ಪ್ರಭುಪಾದರ ಬುಕ್ಸ್ ಅನ್ನ ಓದಿ ಒಂದೊಂದು ಪೇಜ್ ಅನ್ನ ಪ್ರತಿದಿನ ತಿರುಗಿಸಿ ಅರ್ಥ ಮಾಡ್ಕೊಳ್ಳಿ. ಅವಾಗ ಬುದ್ಧಿ ಶಾರ್ಪ್ ಆಗುತ್ತೆ, ಬುದ್ಧಿಯಲ್ಲಿರುವಂತ ವೈರಿ ಓಡೋಗ್ತಾರೆ. ನೆಕ್ಸ್ಟ್ ಮನಸ್ಸು, ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಎದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ? ಆಯ್ತು, ಭಕ್ತರ ಸಹವಾಸ ಮಾಡೋಣ, ಅವರ ಒಂದು ರುಚಿ ಹೇಗಿದೆ ಅದನ್ನ ನೋಡಿ ಇನ್ಸ್ಪೈರ್ ಆಗೋಣ, ಅವಾಗ ಮನಸ್ಸಿಂದ ವೈರಿ ದೂರ ಹೋಗ್ತಾನೆ. ದೇಹ, ದೇಹ ಎದಕ್ಕೋಸ್ಕರ ಅಂತ ಹೇಳಿದ, ಆಯ್ತು ನನ್ಗೆ ಒಂದು ರೆಗ್ಯುಲೇಟೆಡ್ ಹ್ಯಾಬಿಟ್ಸ್ ಇಲ್ಲ, ಯಾವಾಗ ಬೇಕೋ ಅವಾಗ ಮಾಡ್ತಾ ಇದ್ದೀನಿ ಊಟ, ಯಾವಾಗ ಬೇಕೋ ಅವಾಗ ನಿದ್ದೆ ಮಾಡ್ತಾ ಇದ್ದೀನಿ, ಎಷ್ಟು ಗಂಟೆ ಬೇಕೋ ಅಷ್ಟು ಗಂಟೆ ನಿದ್ದೆ ಮಾಡ್ತಾ ಇದ್ದೀನಿ. ಆಯ್ತು, ನಾನು ರೆಗ್ಯುಲೇಷನ್, ಶಿಸ್ತನ್ನ ತಗೊಂಡ್ ಬರ್ತೀನಿ ನನ್ನ ಲೈಫಲ್ಲಿ, ಇದು ನನ್ನ ಟೈಮ್ ಟೇಬಲ್, ಇದೇನಾದ್ರೂ ಮಿಸ್ ಆದ್ರೆ ಇದು ಪನಿಷ್ಮೆಂಟ್. ಸೊ ಆ ತರ ಶಿಸ್ತನ್ನ ತಗೊಂಡ್ ಬರೋಣ, ಅವಾಗ ದೇಹದಿಂದನೂ ಕೂಡ ಎನಿಮೆ ಹೋಗ್ತಾನೆ. ಸೊ ಹೊರಗಡೆಯಿಂದ ವೇಟ್ ಮಾಡ್ತಾ ಕೂಡ್ತಾನೆ ವೈರಿ. ಸೊ ನೀವು ನಿಮ್ಮ ಒಂದು ಭಕ್ತಿ ಸೇವೆಯಲ್ಲಿ ಇನ್ನು ಹೆಚ್ಚು ಫಾಸ್ಟ್ ಆಗಿ ನೀವು ಹೋಗ್ಬೋದು. ಸೊ ಇಂತಹ ಒಂದು ನಮಗೆ ಮಾರ್ಗದರ್ಶನವನ್ನು ಹಲವಾರು ಭಕ್ತರು, ಆಚಾರ್ಯರು ಕೊಟ್ಟು ಹೋಗಿದ್ದಾರೆ. ನಾಳೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಆವಿರ್ಭಾವ ದಿನ. ಅವರು ಕೂಡ ನಮಗೆ ಒಂದು ಇದು ಕೊಡ್ತಾರೆ, ಉಪದೇಶ. ಏನು ಅಂದ್ರೆ, ನಾವು ಪ್ರತಿದಿನ ಮಲಗಬೇಕಾದ್ರೆ ಚಪ್ಪಲಿಯಿಂದ ಹೊಡಿಬೇಕು ನಮ್ಮ ಮನಸ್ಸನ್ನ. ನೆಕ್ಸ್ಟ್ ಎದ್ದ ಮೇಲೆ ಪೊರಕೆಯಿಂದ ಹೊಡಿಬೇಕು, ಅವಾಗ ಮೈಂಡ್ ಕಂಟ್ರೋಲ್ ಆಗುತ್ತೆ. ಹೊಡಿಬೇಕು ಅಂದ್ರೆ ಅರ್ಥ ಅಂದ್ರೆ ಅನಲೈಸ್ ಮಾಡ್ಬೇಕು, ಎಲ್ಲಿ ನಾನು ತಪ್ಪಾದೆ, ಎಲ್ಲಿ ನಾನು ಸರಿಯಾಗಿದ್ದೇನೆ, ಆ ಒಂದು ವಿಶ್ಲೇಷಣೆ. ದಿನ ದಿನ ಮಾಡುವ ಪಾಪ ಕರ್ಮಗಳ ವೆಚ್ಚ ನಾವು ಮಾಡಬೇಕು, ಅವಾಗ ನಿಮಗೆ ಶಕ್ತಿ ಸಿಗುತ್ತೆ. ಸ್ಪಿರಿಚುವಲ್ ಬಲ ನಿಮಗೆ ಸಿಕ್ಕಾಗ, ನಿತ್ಯಾನಂದ ಪ್ರಭುಗಳ ಕೃಪೆ ಸಿಕ್ಕಾಗ, ಬಲರಾಮನ ಕೃಪೆ ಸಿಕ್ಕಾಗ ನಿಮಗೆ ರಾಧಾಕೃಷ್ಣರ ಭಕ್ತಿ ಸುಲಭ ಆಗುತ್ತೆ. ಅಲ್ಲಿವರೆಗೂ ನೀವು ಸ್ಟ್ರಗಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಕೃಷ್ಣನ ಉಪದೇಶ 6ನೇ ಅಧ್ಯಾಯದಲ್ಲಿ ಏನು ಅಂದ್ರೆ, ನಮ್ಮನ್ನು ನಾವು ಉದ್ಧರೇದ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ವಿಪುರಾತ್ಮನಃ ಬಂಧುರ್ ಆತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೋ ವರ್ತೇತಾತ್ಮೈವ ಶತ್ರುವತ್. ನಮ್ಮನ್ನು ನಾವು ಉದ್ಧಾರ ಮಾಡಬೇಕು. ಉದ್ಧರೇತ್ ಆತ್ಮನ ಆತ್ಮಾನಂ, ಆತ್ಮದಿಂದ ಆತ್ಮವನ್ನು ಉದ್ಧಾರ ಮಾಡಬೇಕು. ಅದರ ಅರ್ಥ ಅಂದ್ರೆ ನಮ್ಮನ್ನ ಆ ಒಂದು ಆತ್ಮ, ಸೋಲ್, ನಾವು ಆತ್ಮಗಳು, ಆ ಆತ್ಮವನ್ನು ಇನ್ನೊಂದು ಆತ್ಮದಿಂದ ಉದ್ಧಾರ ಮಾಡಬೇಕು. ಇನ್ನೊಂದು ಆತ್ಮ ಯಾವುದು ಅಂದ್ರೆ ಅದು ಮನಸ್ಸು. ಆ ಮನಸ್ಸಿನಿಂದ ನಾವು ಆತ್ಮವನ್ನು ಉದ್ಧಾರ ಮಾಡಬೇಕು ಹೊರತು ಅದನ್ನ ನಾವು ದುರ್ಗತಿಗೆ ಈಡು ಮಾಡಬಾರ್ದು. ನ ಆತ್ಮಾನಂ ಅವಸಾದಯೇತ್, ನಿಮ್ಮ ಪತನವನ್ನು ನೀವೇ ಮಾಡ್ಕೊಳ್ಬಾರ್ದು, ನಿಮ್ಮನ್ನ ನೀವು ಉದ್ಧರಿಸಬೇಕು. ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಈ ಉಪದೇಶ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಉಪದೇಶ ಇದು. ಆಚಾರ್ಯರು ಕೂಡ ಹೇಳ್ತಾ ಇದ್ದಾರೆ, ಮನವ ಶೋಧಿಸಬೇಕು ನಿತ್ಯ. ಅಂದ್ರೆ ಎಷ್ಟೊಂದು ಇಂಪಾರ್ಟೆಂಟ್.
ಈ ಮೈಂಡ್ ಕಂಟ್ರೋಲ್ ಅಂತ ನಮಗೆ ಇದರಲ್ಲಿ ಅರ್ಥ ಆಗುತ್ತೆ. ಮುಂದಿನ ಒಂದು ಅಧ್ಯಾಯಗಳಲ್ಲಿ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಮನ್ಮನಾ ಭವ ಮದ್ ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಮನ್ಮನಾ ಭವ ಮದ್ ಭಕ್ತೋ, ಅಲ್ಲಿ ಕೂಡ ನೋಡಿ ಎಷ್ಟೊಂದು ಇಂಪಾರ್ಟೆನ್ಸ್ ಮೈಂಡ್ಗೆ ಕೊಟ್ಟಿದ್ದಾನೆ ಕೃಷ್ಣ. ಯಾವಾಗ್ಲೂ ನಾವು ಮನಸ್ಸಲ್ಲಿ ಕೃಷ್ಣನ ಧ್ಯಾನ ಮಾಡಬೇಕು, ಬಾಯಲ್ಲಿ ಕೃಷ್ಣನ ನಾಮದ ಸ್ಮರಣೆ ಮಾಡಬೇಕು, ವಿಚಾರ ಮಾಡಬೇಕು. ಅವಾಗ ಏನಾಗುತ್ತೆ, ನಮ್ಮ ಅಂತಃಕರಣಗಳು ಶುದ್ಧಿ ಆಗ್ತವೆ. ಶುದ್ಧಿ ಆದಾಗ ಅಲ್ಲಿ ಭಗವಂತ ಬಂದು ನೆಲೆಸ್ತಾನೆ. ಭಗವಂತ ಹೊಲಸಿದ್ದಲ್ಲಿ ಬಂದು ನೆಲೆಸಲ್ಲ. ಎಲ್ಲಿ ಶುದ್ಧವಾಗಿ ಇರುವಂತಹ ಸ್ಥಳ ಇರುತ್ತೋ, ಜಾಗ ಇರುತ್ತೋ, ಅಲ್ಲಿ ಕೃಷ್ಣ ಬರ್ತಾನೆ. ಆ ಕೃಷ್ಣ ಬರ್ಬೇಕು ಅಂದ್ರೆ ನಾವು ಕ್ಲೀನ್ ಮಾಡ್ಬೇಕು. ಕ್ಲೀನ್ ಹೆಂಗ್ ಮಾಡಕ್ ಸಾಧ್ಯ? ಹೊಲಸೇ ಗೊತ್ತಿಲ್ಲ ನಮ್ಗೆ, ಯಾವ್ದು ಹೊಲಸು ಯಾವ್ದು ಕ್ಲೀನ್ ಅಂತಾನೆ ಗೊತ್ತಿಲ್ಲ ಸದ್ಯಕ್ಕೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಮಗೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಶುದ್ಧವಾಗಿ ಒಂದು ಪವಿತ್ರ ಸ್ಥಾನವನ್ನು ಕೃಷ್ಣನಿಗೆ ನಮ್ಮ ಹೃದಯದಲ್ಲಿ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಷ್ಟೊಂದು ನಾವು ತಿಳಿದುಕೊಳ್ಳೋದು ತುಂಬಾ ಇದೆ. ಆದ್ರೆ ನಮ್ಮಲ್ಲಿ ಒಂದು ಏನಿರ್ಬೇಕು ಅಂದ್ರೆ ಒಂದು ಸುಲಭವಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಏನ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಹೋಪ್ಲೆಸ್ನೆಸ್ ಇರಬಾರ್ದು. ಯಾವಾಗ್ಲೂ ವಿ ಶುಡ್ ಬಿ ಹೋಪ್ಫುಲ್. ಹೋಪ್ ಅಂದ್ರೆ ಏನಂತಾರೆ, ಭರವಸೆ ಇರಬೇಕು, ಆಶಾವಾದಿಗಳಾಗಿರ್ಬೇಕು. ನಾವು ನಿರಾಶಾವಾದಿಗಳಾಗಬಾರ್ದು. ಏನು ಆಶಾವಾದ ಅಂದ್ರೆ ನಾವು ಈ ಜನ್ಮ ಅಥವಾ ಈ ಜನ್ಮದಲ್ಲಿ ಕೃಷ್ಣನ ಹತ್ರ ಹೋಗೇ ಹೋಗ್ತೀನಿ, ಆ ಒಂದು ಆಶಾವಾದ ಇರಬೇಕು. ಅದಕ್ಕೆ ಬೇಕಾದ ಎಲ್ಲಾ ಒಂದು ಪ್ರಯತ್ನ ನಾನು ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಆಯ್ತಾ? ಇವತ್ತೇ ನಾನು ಸಿದ್ಧನಾಗಿದ್ದೇನೆ, ಆದ್ರೆ 100 kg ಇವತ್ತು ಎತ್ತಕ್ಕಾಗಲ್ಲ ಅಲ್ವಾ? ಇವತ್ತು ಎತ್ತಕ್ಕಾಗಲ್ಲ, ಆಯ್ತು. ಆದ್ರೆ ನಾನು 1 kg ಇಂದ ಶುರು ಮಾಡ್ತೇನೆ, ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಅದಕ್ಕೆ ನಮಗೆ 16 ಮಾಲೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. 1 ಮಾಲೆಯಿಂದ ನಾನು ಶುರು ಮಾಡೋದಕ್ಕೆ ರೆಡಿ ಆಗಿದ್ದೇನೆ, ಸಿದ್ಧನಾಗಿದ್ದೇನೆ. ಇವತ್ತು ನನಗೆ 1 ಗಂಟೆ ಕೂತು ಪ್ರಭುಪಾದರ ಪುಸ್ತಕಗಳನ್ನು ಓದಕ್ಕೆ ಸಾಧ್ಯ ಇಲ್ಲ, ಆಯ್ತು. 1 ಪೇಜ್ ಓದಕ್ಕೆ ನಾನು ಇವತ್ತು ಸಿದ್ಧನಾಗಿದ್ದೇನೆ. ಅಥವಾ 1 ಶ್ಲೋಕ, ಒಂದೊಂದು ಶ್ಲೋಕಗಳು ಅರ್ಧ ಪೇಜ್ ಇರುತ್ತೆ, ಒಂದೊಂದು ಶ್ಲೋಕ ಓದಕ್ಕೂ ನಾನು ಸಿದ್ಧನಾಗಿದ್ದೇನೆ, ಆಯ್ತು. ಪ್ರತಿದಿನ ದೇವಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ಆಯ್ತು. ವಾರಕ್ಕೆ ಒಮ್ಮೆನಾದ್ರೂ ನಾನು ಬಂದೇ ಬರ್ತೇನೆ. ಹಬ್ಬ ಹರಿದಿನಗಳಲ್ಲಿ ಅಟ್ಲೀಸ್ಟ್ ನಾನು ಬಂದೇ ಬರ್ತೇನೆ, ಆಯ್ತು. ಪ್ರತಿದಿನ ಸೇವೆ ಮಾಡೋಕೆ ಸಾಧ್ಯ ಇಲ್ಲ, ಆಯ್ತು. ಪ್ರತಿ ವಾರಕ್ಕೊಮ್ಮೆ ಬಂದು 1 ಗಂಟೆ ಸೇವೆ ಮಾಡಿ ಹೋಗ್ತೇನೆ. ಈ ತರ ಇನ್ಸ್ಟಾಲ್ಮೆಂಟ್ಸ್, ಇವಾಗ ನೋಡಿ ಮ್ಯೂಚುವಲ್ ಫಂಡ್ಸ್, ಆಮೇಲೆ ಏನೇನೋ ಇರುತ್ತೆ, ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ. SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅದರಲ್ಲಿ ಕೂಡ ಎಷ್ಟು ನೋಡಿ, ನೀವು ಶಿಸ್ತಿನಿಂದ ಕನ್ಸಿಸ್ಟೆಂಟ್ ಆಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಒಮ್ಮೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅಷ್ಟು ಬರಲ್ಲ ನಿಮಗೆ ರಿಟರ್ನ್ಸ್. ಅದೇ ತರ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ, ನಿಮಗೆ ಒಂದೇ ಮಾಲೆ ಸಾಧ್ಯನಾ? ಆಯ್ತು, ಆ ಒಂದು ಮಾಲೆಯನ್ನ ಅಟೆನ್ಷನ್ ಕೊಟ್ಟು ಪ್ರತಿದಿನ ಮಾಡೋದಕ್ಕೆ ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಆಗದೇ ಇಲ್ಲ ಅಂತ ಬಿಡಕ್ ಹೋಗ್ಬಾರ್ದು, ಯಾರು ನಿರಾಶವಾದಿಗಳು ಆಗ್ಬಾರ್ದು. ಇವತ್ತು ಫೇಲ್ ಆದೆ, ನೋ ಪ್ರಾಬ್ಲಮ್, ನಾಳೆ ಮತ್ತೆ ಟೆಸ್ಟ್ ಬರೀತೀನಿ ನಾನು, ಒಂದಲ್ಲ ಒಂದು ದಿನ ಪಾಸ್ ಆಗ್ತೀನಿ, 100% ಮಾರ್ಕ್ಸ್ ತಗೊಂಡು ಅಂತ ಒಂದು ಹುಮ್ಮಸ್ ಇರ್ಬೇಕು. ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ಉತ್ಸಾಹ ಧೈರ್ಯ ನಿಶ್ಚಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸತೋ ವೃತ್ತೆ ಸಂಗತ್ಯಾಗ ಷಡ್ಭಿರ್ ಭಕ್ತಿರ್ ಪ್ರಸಿದ್ಧತಿ. ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ಸ್, ಉಪದೇಶಾಮೃತದಲ್ಲಿ ಪ್ರಭುಪಾದರ ಇದು ರೂಪ ಗೋಸ್ವಾಮಿಗಳು ಕೊಡ್ತಾರೆ ಈ ಉಪದೇಶ. ಉತ್ಸಾಹ ಇರಬೇಕು ನಮ್ಮೆಲ್ಲರಲ್ಲೂ, ನಿಶ್ಚಯ ಇರಬೇಕು, ಧೈರ್ಯ ಇರಬೇಕು. ಇವುಗಳೆಲ್ಲ ಎಲ್ಲಿ ಇರುತ್ತೋ ಅಲ್ಲಿ ಭಗವದ್ ಭಕ್ತಿ ಸಮೃದ್ಧವಾಗಿ ಹೋಗ್ತಾ ಇರುತ್ತೆ. ಗಾಡಿ ಸುಲಭವಾಗಿ ಹೋಗ್ತಾ ಇರುತ್ತೆ, ಸ್ಪೀಡ್ 100% ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಎಲಿವೇಟರ್ ಪ್ರಾಸೆಸ್ ನಮ್ದೆಲ್ಲ. ಸೊ ಇದು ಒಂದು ಉತ್ಸಾಹ ಇರಬೇಕು ನಮ್ಮಲ್ಲಿ. ಆಮೇಲೆ ನಮ್ಮ ಒಂದು ಪ್ರಯತ್ನ ಇರಬೇಕು. ಯಾವತ್ತಿಗೂ ನಾವು ಬಿಡಕ್ ಹೋಗ್ಬಾರ್ದು. ಆಯ್ತು, ಇವತ್ತು ನನಗೆ ಇಷ್ಟೇ ಮಾಡೋದಕ್ಕಾಗುತ್ತಾ, ಕಮಿಟ್ ಮಾಡಿ. ಆ ಒಂದು ಕಮಿಟ್ಮೆಂಟ್ ಏನಿರುತ್ತೋ ಅದು ನಿಮಗೆ ಪ್ರೇರಣೆ ಕೊಡುತ್ತೆ. ಆ ಕಮಿಟ್ಮೆಂಟ್ ಮಾಡೋದಕ್ಕೆ ನಾವು ಹಿಂಜರಿಬಾರ್ದು.
ನಿಮಗೆ ಇಷ್ಟು ಕೊಡೋಕ್ಕಾಗುತ್ತೋ ಅಷ್ಟೇ ಕೊಡಿ ದೇವರಿಗೆ. ಆ ಒಂದು ಇಷ್ಟು ಕೊಟ್ರೆ ಕೃಷ್ಣ ಎಷ್ಟೆಲ್ಲ ತಗೊಂಡ್ಬಿಡ್ತಾನೆ. ವಾಮನನಾಗಿ ಬಂದ ಕೃಷ್ಣ 3 ಸ್ಟೆಪ್ ಕೊಡ್ತೀನಿ ಅಂತ ಬಲಿ ಮಹಾರಾಜ್ ಕೊಡ್ತ, ಆದ್ರೆ ಕೃಷ್ಣ ಎಲ್ಲಾನು ತಗೊಂಡ. ಅದೇ ತರ ನೀವು ಒಂದ್ ಸ್ವಲ್ಪ ಕೊಡೋದಕ್ಕೆ ರೆಡಿ ಆಗಿ ಕೃಷ್ಣನಿಗೆ. ಕೃಷ್ಣ ಎಷ್ಟು ದಯಾಮಯಿ ಅಂದ್ರೆ ಅವನು ನಿಮ್ಮ ಎಲ್ಲ ಸರ್ವಸ್ವವನ್ನು ಚೋರಾಷ್ಟಕಂ ಇದೆ ನಮ್ಗೆಲ್ಲ ಬಿಲ್ಲುಮಂಗಳ ಠಾಕೂರ್ ಇದು ಬರೀತಾರೆ. ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಅಂಥ ಚೋರ ಎಲ್ಲೂ ನಾವು ನೋಡಿಲ್ಲ. ಸ್ವಲ್ಪ ಕೊಟ್ರೆ ಎಲ್ಲಾನು ತಗೊಂಡ್ಬಿಡ್ತಾನೆ. ಆಮೇಲೆ ಅವನನ್ನು ಬಂಧಿಸೋದು ಕೂಡ ತುಂಬಾ ಕಷ್ಟ. ಎಂತ ಒಂದು ಹಗ್ಗಗಳನ್ನು ತಗೊಂಡು ಬಂಧಿಸ ಟ್ರೈ ಮಾಡಿದ್ರು ಬಂಧಿತ ಆಗಲ್ಲ ಕೃಷ್ಣ. ಅವನಿಗೆ ಬಂಧಿತ ಮಾಡೋದಂದ್ರೆ ಪ್ರೇಮದ ಹಗ್ಗ ಅಷ್ಟೇ, ಆ ಒಂದು ಭಕ್ತಿಯ ಹಗ್ಗ. ಆ ಒಂದು ಭಕ್ತಿಯ ಹಗ್ಗ ನಾವು ಕ್ರಿಯೇಟ್ ಮಾಡೋಣ, ಎಣ್ಸೋಣ. ಆ ಒಂದು ಹುಮ್ಮಸ್ಸಿಂದ ನಾವು ಭಕ್ತಿಯ ಒಂದು ಸೇವೆಯಲ್ಲಿ ಮುನ್ನಡೆಯೋಣ. ಇದು ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಮುಕ್ತಾಯ ಮಾಡ್ತೇನೆ. हरे कृष्ण। श्रील प्रभुपाद की, श्रीमद् भागवतम की, वंदे देवी तुलसी महारानी की, अनंत कोटि वैष्णव वृंद की, श्रील प्रभुपाद की, और प्रेमानंद